ಇವತ್ತು ಕಿಲ್ಲಿಂಗ್ ಸ್ಟಾರ್ ನಟ ದರ್ಶನ್ ಹುಟ್ಟುಹಬ್ಬ. ಜೈಲಿನಲ್ಲೇ ಬರ್ತಡೆಯನ್ನ ಆಚರಿಸುವಂತ ದೌರ್ಭಾಗ್ಯ ಬಂದ್ಬಿಟ್ಟಿದೆ. ರೇಣುಕಾಸ್ವಾಮಿಯ ಹತ್ಯೆ ಕೇಸ್ನಲ್ಲಿ ಜೈಲಿನಲ್ಲಿರುವಂತಹ ನಟ ದರ್ಶನ್ಗೆ ಇವತ್ತು ಹುಟ್ಟುಹಬ್ಬ. ಈ ಸಂದರ್ಭದಲ್ಲಿ ದರ್ಶನ್ ಅಭಿಮಾನಿಗಳ ಜೊತೆಗೆ ಇಲ್ಲದೇ ಇದ್ರೂ ಕೂಡ ಅವರ ಅಭಿಮಾನಿಗಳು ಅರ್ಥಪೂರ್ಣವಾಗಿ ಸೆಲೆಬ್ರೇಟ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಲಾಸ್ಟ್ ಇಯರು ಅಷ್ಟೇ ಸೆಲೆಬ್ರೇಟ್ ಮಾಡಿರಲಿಲ್ಲ. ದರ್ಶನ್ ಯಾರ ಕೈಗೂ ಸಿಕ್ಕಲಿಲ್ಲ, ಬೇಲ್ ಮೇಲೆ ಹೊರಗೆ ಬಂದರೂ ಕೂಡ. ಬಟ್ ಈ ವರ್ಷ ಜೈಲಿನಲ್ಲಿದ್ದಾರೆ. ಅಟ್ಲೀಸ್ಟ್ ಲಾಸ್ಟ್ ಇಯರ್ ಬೇಲಾದರೂ ಸಿಕ್ಕಿತ್ತು, ಈ ವರ್ಷ ಅದು ಇಲ್ಲ. ಈ ಬಾರಿ ಜೈಲಿನ ಒಳಗಡೆ ಇದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಎರಡನೇ ಬಾರಿ ಜೈಲು ಸೇರಿ ಜೈಲಿನಲ್ಲೇ ದಾಸ ಬರ್ತ್ಡೇ ದಿನವನ್ನು ಕಳಿಬೇಕಾದಂಥ ಸಂದರ್ಭ ಬಂದಿದೆ. ಬಟ್ ದರ್ಶನ್ ಜೈಲಲ್ಲಿದ್ದರೂ ಅಭಿಮಾನಿಗಳು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ರಾಜ್ಯಾದ್ಯಂತ ಸಮಾಜಮುಖಿ ಕಾರ್ಯಗಳನ್ನು ಆಯೋಜಿಸುವ ಮುಖಾಂತರ ದರ್ಶನ್ ಅವರ ಬರ್ತ್ಡೇಯನ್ನು ಅರ್ಥಪೂರ್ಣವಾಗಿ ಸೆಲೆಬ್ರೇಟ್ ಮಾಡೋದಕ್ಕೆ ಅವರ ಅಭಿಮಾನಿಗಳು ಮುಂದಾಗ್ತಾ ಇದ್ದಾರೆ. ರೇಣುಕಾಸ್ವಾಮಿಯ ಹತ್ಯೆ ಕೇಸ್ನಲ್ಲಿ ಈ ಪ್ರಕರಣದಲ್ಲಿ ಪ್ರಮುಖ ಎರಡನೇ ಆರೋಪಿ. ಒಂದು ಕಡೆ ಟ್ರಯಲ್ ನಡೀತಾ ಇದೆ, ಸಾಕ್ಷಿ ಆಧಾರಗಳ ವಿಚಾರಣೆ ಆಗ್ತಾ ಇದೆ. ಸೊ ಈ ಹಂತದಲ್ಲಿ ಮತ್ತೊಂದು ಬಾರಿಗಾಗಿ ಈ ಪ್ರಕರಣದಲ್ಲಿ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ A1 ಆಗಿರುವಂಥ ಪವಿತ್ರ ಗೌಡ ಕೂಡ ಬೇಲ್ ಅರ್ಜಿಗೆ ಅಪ್ಲೈ ಕೂಡ ಮಾಡಿದ್ದಾರೆ. ಸೊ ಹಾಗಾಗಿ ಈ ಪ್ರಕ್ರಿಯೆ ನಡೀತಾ ಇದ್ದ ಸಂದರ್ಭದಲ್ಲೇ ದರ್ಶನ್ ಜೈಲಿನಲ್ಲಿದ್ದರೂ ಕೂಡ ಅವರ ಅಭಿಮಾನಿಗಳು ಅವರ ಬರ್ತ್ಡೇಯನ್ನು ಅರ್ಥಪೂರ್ಣವಾಗಿ ಆಚರಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ.